ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಮೊದಲಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಅವತ್ತೇ ಹೇಳಿದಾಗೆ ನನಗೆ ಮುಂದಿನ ಕಥೆನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅದು ಸಹಾಯ ಮಾಡುತ್ತೆ. ಪ್ಲೀಸ್ ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಸಾರಿ ಪ್ರಾರ್ಥನಾ, ಸಾರಿ. ಗಟ್ಟಿಯಾಗಿ ಅವಳ ಕೈ ಹಿಡಿದು ತನ್ನ ಹಣೆಗೆ ಒತ್ತಿಕೊಂಡ ಶರಶ್ಚಂದ್ರ. ಫೋನ್ ಇಟ್ಟ ಅನೀಶ್ ಕೆಳಗಡೆ ಬಂದು ರಂಗಜ್ಜನನ್ನು ಮಾತನಾಡಿಸತೊಡಗಿದ. ಅವರಿಂದ ಏನಾದರೂ ಮಾಹಿತಿ ಸಿಗಬಹುದೇನೋ ಗೆಳೆಯನ ಈಗಿನ ಮನಸ್ಥಿತಿಯ ಬಗ್ಗೆ ಎನ್ನುವ ಸಣ್ಣ ಆಸೆ ಅವನಿಗೆ. ಬನ್ನಿ ಬನ್ನಿ ಅನಿಯಪ್ಪ. ಈ ಅಪ್ಪ ಎಲ್ಲ ಬೇಡ, ಅನಿ ಅಂತ ಎಷ್ಟು ಸಲ ಹೇಳಿದ್ದೀನಿ ರಂಗಜ್ಜ ನಿಮಗೆ. ಅದು ಬಿಡಿ, ಏನು ಸಮಾಚಾರ ರಂಗಜ್ಜ? ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ, ಜೀವನ? ನನಗೇನಾಗೈತೆ ಅನಿ, ಗುಂಡ್ಕಲ್ ಇದ್ದಂಗೆ ಇವನಿ. ಚಂದ್ರು ಇರಾಗಂಟ ನನ್ನ ಜೀವನಕ್ಕೇನು ಚಂದಾಗೇ ಇರ್ತದೆ. ಅವ್ರ ಜೀವನನೇ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟದೆ. ಪಾಪ. ಯಾಕೆ ರಂಗಜ್ಜ, ಶಾಂಭವಿ ಇಲ್ವಾ? ಅವನ ತಂಗಿಯಾಗಿ ಅವನ ಯೋಗಕ್ಷೇಮ ವಿಚಾರಿಸಲ್ವಾ ಅವಳು? ಅದೊಂದು ತಲೆನೋವೇ ಆಗ್ಬಿಟ್ಟದೆ ಚಂದ್ರುಗೆ. ಇರೋ 1000 ತಲೆನೋವು ಸಾಲದು ಅಂತವ. ಇತ್ತೀಚೆಗೆ ಯಾರ ಮಾತು ಕೇಳೋಕ್ಕಿಲ್ಲ ಆ ಹುಡುಗಿ. ಚಂದ್ರುಗೆ ತಿರುಗಿಸಿ ಮಾತಾಡ್ತದೆ. ಪಾಪ. ಈ ಅಪ್ಪ ಕೆಲಸ ಮುಗಿಸಿ ಮನೆಗೆ ಬರೋದೇ ರಾತ್ರಿ ಮ್ಯಾಕೆ. ಆಮ್ಯಾಕ್ಕೂ ನೆಮ್ಮದಿ ಇಲ್ಲ ಅವರಿಗೆ. ಅದ್ಯಾವ್ಯಾವಾಗೋ ಮನೆಗೆ ಬರ್ತದೆ ಇವಮ್ಮ. ಇವರು ಅವಳನ್ನು ಕಾಯ್ಕ ಕೂತ್ಕೋಬೇಕು. ಯಾಕೆ ಲೇಟು ಬರೋದು ಅಂದರೆ ಅದಕ್ಕೊಂದು ರಾಮಾಯಣ ಮಾಡ್ತದೆ ಹುಡುಗಿ. ಒಟ್ಟಿನಲ್ಲಿ ಚಂದ್ರುಗೆ ಬದುಕಲ್ಲಿ ನೆಮ್ಮದಿನೇ ಇಲ್ದಂಗಾತು ಕಣಪ್ಪ ಅನಿ. ಅಮ್ಮವರು ಇದ್ದಿದ್ದಿದ್ರೆ ಹಿಂಗಾಯ್ತಾ ಇರಲಿಲ್ಲ ಬುಡಿ. ಈ ಮನೆಗೆ ಅವತ್ತು ಬಂದಿತ್ತಲ್ಲ ಪುಟ್ಟಮ್ಮ, ಅವಳಂಥ ಗುಣ ಇರೋ ಒಂದು ಹೆಣ್ಣಿರಬೇಕು ಕಣಪ್ಪ. ರಂಗಜ್ಜ ದೀರ್ಘವಾಗಿ ಶರಶ್ಚಂದ್ರನ ಪರಿಸ್ಥಿತಿ ವಿವರಿಸಿದರು. ಕೊನೆಯಲ್ಲಿ ರಂಗಜ್ಜ ಹೇಳಿದ ಆ ಒಂದು ಮಾತು ಅನೀಶನ ಕುತೂಹಲ ಕೆರಳಿಸಿತು. ಪ್ರಾರ್ಥನಾ ಇದ್ದ ವಾರ್ಡ್ ಒಳಗೆ ಬಂದ ಶರಶ್ಚಂದ್ರ ಕೈಗೆ ಸೂಜಿ ಚುಚ್ಚಿಕೊಂಡು ನಿಶ್ಶಕ್ತಿಯಿಂದ ಇತ್ತಲಿನ ಪರಿವೆಯೇ ಇಲ್ಲದೆ ಮಲಗಿರುವ ಅವಳನ್ನು ನೋಡಿ ದುಃಖವಾಯಿತು ಅವನಿಗೆ. ಸುಂದರವಾದ ಅವಳ ಮುದ್ದು ಮುಖ ಇಂದು ಬಾಡಿ ಬಸವಳಿದು ಹೋಗಿದೆ. ಹತ್ತಿರ ಬಂದು ಕುಳಿತು ಅವಳ ಒಂದು ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮಲಗಿದ್ದ ಅವಳ ಮುಖವನ್ನೇ ದಿಟ್ಟಿಸಿದ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹಣೆಗೆ ಒತ್ತಿಕೊಂಡ. ಸಾರಿ ಕಣೋ ಪ್ರಾರ್ಥನಾ, ನನ್ನಿಂದ ತಾನೇ ನೀನು ಹೀಗೆ ಮಲಗಿರುವುದು. ಹೌದು, ನೀನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ನನ್ನಿಂದಲೇ ಇವೆಲ್ಲ. ಗೊತ್ತು ನನಗೆ. ನನ್ನ ವರ್ತನೆಯಿಂದ ನಿನಗೆ ಗಾಬರಿಯಾಗಿರಬೇಕಲ್ಲ, ಭಯವೂ ಆಗಿರುತ್ತದೆ. ನನ್ನ ಬಗ್ಗೆ ತಪ್ಪು ತಿಳಿದಿರುತ್ತೀಯ ಅಲ್ವಾ ಅಪ್ಪು? ನಾನೇನು ಮಾಡಲಿ ಹೇಳಮ್ಮ? ನಿನ್ನ ನೋಡಿದರೆ ನಾನಾಗಿರುವುದಿಲ್ಲ. ಅದೇನೋ ಅರಿಯದ ಸೆಳೆತ ನಿನ್ನ ಮೇಲೆ. ಅದು ಯಾಕೆ, ಏನು, ಹೇಗೆ ಅವೆಲ್ಲ ನನಗೆ ತಿಳಿದಿಲ್ಲ. ನೀನು ನನ್ನ ಕಣ್ಣಳತೆಯಲ್ಲೇ ದೂರದಲ್ಲೆಲ್ಲೋ ಇದ್ದರೂ ನನ್ನ ಮನಸ್ಸು ಗರಿಗೆದರುತ್ತದೆ ಸಂತಸದಿಂದ. ಇನ್ನು ನೀನು ನನ್ನ ತೋಳಲ್ಲೇ ಸೇರಿದರೆ ಹೇಗಿರಬೇಡ ನನ್ನ ಪರಿಸ್ಥಿತಿ. ನೀನೇ ಊಹಿಸು. ಮೊದಲೇ ನಿನ್ನಿಂದ ಹೇಗೆ ದೂರ ಇರಬೇಕು ನಾನು ಎಂದು ಹಗಲು ರಾತ್ರಿ ಯೋಚಿಸಿ ಹೈರಾಣಾಗಿ ಬಿಟ್ಟಿದ್ದೆ ನಾನು. ನಿನ್ನಿಂದ ದೂರವಿರಲೂ ಆಗದೆ ಹತ್ತಿರ ಹೋಗಲೂ ಆಗದೆ ಕಂಗಾಲಾಗಿ ಹೋಗಿದ್ದೆ. ಹೀಗಿರುವಾಗ ನೀನು ನನ್ನ ಇನ್ನಷ್ಟು ದುರ್ಬಲನನ್ನಾಗಿ ಮಾಡಿದೆ ಅಪ್ಪು. ತಪ್ಪು ನಿಂದೇ ತಾನೇ. ನೀನೇ ಬಂದು ನನ್ನ ಅಪ್ಪಿಕೊಂಡಿದ್ದು ತಾನೇ. ಯೋಚಿಸು ನೀನೆ. ಹಾಗಿರುವಾಗ ನನ್ನ ಸ್ಥಿತಿ ಹೇಗಾಗಿರಬೇಡ. ಮೊದಲೇ ನಿನ್ನ ಸೆಳೆತದಿಂದ ತಪ್ಪಿಸಿಕೊಳ್ಳಲೂ ಆಗದೆ ನನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲೂ ಆಗದೆ ಹಗಲು ರಾತ್ರಿ ಒದ್ದಾಡುತ್ತಿದ್ದವನು ನಾನು. ಇನ್ನು ನೀನೀಗ ನನ್ನ ಎದೆಗೂಡಿನಲ್ಲಿ ತಲೆಯಿಟ್ಟು ಗಟ್ಟಿಯಾಗಿ ನನ್ನ ಅಪ್ಪಿ ನಿಂತಿರುವಾಗ ನನ್ನ ನಾನು ಹೇಗೆ ಸಂಭಾಳಿಸಿಕೊಳ್ಳಬಲ್ಲೆ? ನೀನೇ ಯೋಚಿಸು. ನಿನ್ನ ಒಪ್ಪಿಗೆ ಕೇಳದೆ ನಾನು ಹಣೆಗೆ ಅವಳ ಕೈಯಿಂದ ಹೊಡೆದುಕೊಂಡ ಶರಶ್ಚಂದ್ರ. ಕಣ್ಣು ತುಂಬಿ ಬಂದಿತ್ತು ಅವನಿಗೆ. ಅಮ್ಮ, ನರಳತೊಡಗಿದಳು ಪ್ರಾರ್ಥನಾ. ರಂಗಜ್ಜ ಕೊನೆಯಲ್ಲಿ ಹೇಳಿದ ಒಂದು ಮಾತು ಅನೀಶನ ಕುತೂಹಲ ಕೆರಳಿಸಿತ್ತು. ಅದೇನೋ ಆವಾಗಲೇ ಅಂದ್ರಲ್ಲ ರಂಗಜ್ಜ, ಪುಟ್ಟಮ್ಮಂಥರ ಒಂದು ಹೆಣ್ಣಿರಬೇಕು ಈ ಮನೆಗೆ ಅಂತ. ಯಾರು ಅವರು? ಇಲ್ಲಿಗೆ ಬಂದಿದ್ರಾ? ನನಗೆ ತಿಳಿದಿರೋ ಹಾಗೆ ಚಂದ್ರು ಯಾವ ಹುಡುಗಿನೂ ಅಷ್ಟೊಂದೆಲ್ಲ ಹಚ್ಕೊಂಡವನೇ ಅಲ್ಲ. ಯಾರು ಇವರು ಮನೆ ತನಕ ಬರೋಷ್ಟು ಹತ್ರದವರು? ಓ ಅದೊಂದು ದೊಡ್ಡ ಕಥೆ ಅನಿ. ಅವತ್ತೊಂದಿನ ನಮ್ಮ ಚಂದ್ರು ಬಂದವನೇ ನಾನು ಮೇಲಿರ್ತೀನಿ ರಂಗಜ್ಜ, ಊಟ ಬೇಡ ನನಗೆ ಅಂದು ರೂಮ್ಗೆ ಹೋದ್ರು ರಾತ್ರಿ. ಬೆಳಗ್ಗೆ ತಿಂಡಿಗೂ ಬಂದಿರಲಿಲ್ಲ. ನಾನೇನೋ ರಾತ್ರಿ ತಡವಾಗಿ ಬಂದು ಮಲಗೋರಲ್ಲ, ಸುಸ್ತಾದಂಗೂ ಇದ್ದರು ಅಂದ್ಕೊಂಡು ಸುಮ್ಮನಿದ್ದೆ. ಎಬ್ಸಕ್ಕೆ ಹೋಗಿರಲಿಲ್ಲ. ಮಲಗಿರಲಿ ಪಾಪ ಅಂದ್ಕೊಂಡು.
ಅಷ್ಟೊತ್ತಿಗೆ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಒಬ್ಳು ಪುಟ್ಟ ಹುಡುಗಿ ಬಾಗಿಲು ಹೊರಗಡೆ ನಿಂತ್ಕೊಂಡಿತ್ತು. ನೋಡೋಕ್ಕೆ ಎಷ್ಟು ಮುದ್ದಾಗಿದ್ಲು ಅಂತೀರ ಹುಡುಗಿ. ಲಂಗ ದಾವಣಿ ಹಾಕ್ಕೊಂಡು ದೊಡ್ಡ ಕಣ್ಣು ಬೆಳ್ಳಿಗೆ ಹೊಳಿತಿದ್ಲು. ಮುಗ್ಧ ಮುಖ. ಒಂದು 18-19 ವರ್ಷ ಇರ್ಬೋದೇನೋ ಮಗಿಗೆ. ನಾನೇ ಅವಳಿಗೆ ಪುಟ್ಟಮ್ಮ ಅಂತವ ನಾಮಕರಣ ಮಾಡ್ಕೊಂಡಿದ್ದು. ನಗು ಬಂತು ರಂಗಜ್ಜನಿಗೆ. ಅಷ್ಟೇ ಚುರುಕು ಹುಡುಗಿ. ಆ ಮಗ ಬರದೇ ಇದ್ದಿದ್ದರೆ ನನಗೆ ಗೊತ್ತೇ ಆಯ್ತಿರ್ಲಿಲ್ಲ ಚಂದ್ರುಗೆ ಜ್ವರ ಬಂದಿರೋದು ಕಣಪ್ಪ. ಅವಳೇ ಪಟ ಅಂತವ ಓಡಾಡಿ ಡಾಕ್ಟ್ರು ಫೋನ್ ಮಾಡಿ ಗಂಜಿನೂ ಅವಳೇ ಮಾಡಿದ್ಲು ಕಣನಿ. ಅವಳ ಕೈ ರುಚಿ ನೋಡಿ ನಂಗಂತೂ ಅಮ್ಮವರೇ ನೆನಪಾದ್ರು. ಅವ್ರಂಗೆಯ ಆ ಪುಟ್ಟಮ್ಮ. ಅಷ್ಟೇ ಚೂಟಿ ಹುಡುಗಿ, ಚಿಕ್ಕ ಹುಡುಗಿ ಇನ್ನುವೆ. ಆಮ್ಯಾಗ ಗೊತ್ತಾಯ್ತು ನಮ್ಮ ಚಂದ್ರು ಕಾಲೇಜ್ನಾಗೆ ಓದ್ತಾ ಇತ್ತಂತೆ ಮಗ. ನಮ್ಮ ಹಾಸ್ಟೆಲ್ನಾಗೆ ಐತಂತೆ ಹುಡುಗಿ. ಅದಕ್ಕೆ ಹಂಗೆ ಅನ್ನಿಸ್ತು ನನಗೆ. ಪುಟ್ಟಮ್ಮನ ಥರ ಪಟಪಟ ಅಂತ ಮನೆ ತುಂಬ ಓಡಾಡ್ಕೊಂಡು ನಮ್ಮ ಚಂದ್ರನ ಚೆಂದಾಗಿ ನೋಡ್ಕೊಳ್ಳವು ಅಂತ ಹುಡುಗಿ ಇರಬೇಕಿತ್ತು ಈ ಮನೆನಾಗೆ ಅಂತವ. ಎಲ್ಲದಕ್ಕೂ ಪಡ್ಕ ಬಂದಿರಬೇಕು. ನಮ್ಮ ಚಂದ್ರು ಹಣೆನಾಗ ಏನಾಯ್ತೋ. ನಿಟ್ಟುಸಿರು ಹೊರಹಾಕಿದರು ರಂಗಜ್ಜ. ಆ ಅಮ್ಮ ನರಳತೊಡಗಿದಳು ಪ್ರಾರ್ಥನಾ. ಶರಶ್ಚಂದ್ರನಿಗೆ ಹೋದ ಜೀವ ಬಂದಂತೆನಿಸಿತು. ಅವಳಿಗೆ ಎಚ್ಚರವಾಗುತ್ತಿರುವುದು ಕಂಡು ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ಅವಳ ಮುಖದತ್ತ ಬಾಗಿ ಹಣೆಯ ಮೇಲಿನ ಕೂದಲನ್ನು ಕಿವಿಯ ಹಿಂದೆ ಸಿಕ್ಕಿಸಿದ. ಅಪ್ಪು, ಇಲ್ಲೋಡಮ್ಮ. ಅಮ್ಮ, ನಾನು ಯಾರಿಗೂ ಬ್ಯಾಡ ಅಮ್ಮ, ನಾನು ಬತ್ತೀನಿ ನಿಂತಾವು, ನಂಗ್ಯಾರೂ ಇಲ್ಲ. ಅಳುಧ್ವನಿಯಲ್ಲಿ ಚಿಕ್ಕದಾಗಿ ಗೊಣಗುತ್ತಿದ್ದಳು ಪ್ರಾರ್ಥನಾ. ಪ್ರಾರ್ಥನಾ, ನಿಂಗೆ ನಾನಿದ್ದೀನಿ ಕಣೋ, ನೀನು ಹಾಗೆಲ್ಲ ಮಾತಾಡಬಾರ್ದು. ಎಚ್ಚರ ಮಾಡ್ಕೋ ಅಪ್ಪು. ಅವಳ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ ಶರಶ್ಚಂದ್ರ. ಏನಾಯ್ತಾಯ್ತೆ, ಅರ್ಥ ಆಯ್ತಾ ಇಲ್ಲ. ಅವ್ರಿಗೂ ಬ್ಯಾಡ ಬಡಬಡಿಸುತ್ತಿದ್ದಳು. ನೀನು ನನಗೆ ಬೇಕು ಕಣೆ. ನನ್ನ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು? ದೂರದಲ್ಲಾದರೂ ಸರಿ, ನನ್ನ ಕಣ್ಮುಂದೆನೇ ಇರಬೇಕು ನೀನು. ನೋಡು, ಕಣ್ಬಿಡು ಪ್ರಾರ್ಥನಾ. ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದಳು ಪ್ರಾರ್ಥನಾ. ಆತಂಕದಿಂದ ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ತಂದು ಅವಳನ್ನೇ ದಿಟ್ಟಿಸುತ್ತಿದ್ದ ಶರಶ್ಚಂದ್ರ. ಕಣ್ಣು ಬಿಟ್ಟವಳು ತನಗೆ ಅತಿ ಹತ್ತಿರದಲ್ಲಿದ್ದ ಅವನ ಮುಖವನ್ನು ನೋಡಿ ಗಾಬರಿಯಾದಳು. ಕನಸಿರಬೇಕು ಎಂದುಕೊಂಡು ಇನ್ನೊಂದು ಸಾರಿ ಕಣ್ಮುಚ್ಚಿ ಮತ್ತೆ ತೆರೆದು ನೋಡಿದಳು. ಅವನೇ, ಅನುಮಾನವೇ ಇಲ್ಲ. ಗಾಬರಿಯಿಂದ ಏಳಲು ನೋಡಿದಳು. ಇವನಲ್ಲೇ ಅವಳ ಮುಖವನ್ನೇ ದಿಟ್ಟಿಸುತ್ತಾ ಅವಳ ಮುಖದ ಹತ್ತಿರವೇ ಇದ್ದನಲ್ಲ. ಏಳಲು ಹೊರಟವಳ ತುಟಿಗಳು ಅವನ ಕೆನ್ನೆ ಸೋಕಿದವು. ಅವಳಿಗೆ ಇನ್ನೂ ಗಾಬರಿಯಾಯಿತು. ಸರ್, ಅದು ಗೊತ್ತಾಗಲಿಲ್ಲ, ತಪ್ಪಾಯಿತು ಸರ್. ನಾನು ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದಲ್ಲ. ಭಯದಿಂದ ತನ್ನ ಅಗಲವಾದ ಕಂಗಳನ್ನು ಇನ್ನೂ ಅಗಲಿಸಿ ಬಡಬಡಿಸಿದಳು. ನಂತರ ಗಾಬರಿಯಿಂದ ತನ್ನ ದಾವಣಿಯನ್ನು ಬಾಯಿಯ ಮೇಲಿಟ್ಟುಕೊಂಡು ಬಾಯಿ ಮುಚ್ಚಿಕೊಂಡಳು. ಅವನಿನ್ನೂ ಅವನಿಗೆ ಬಯಸದೇ ಸಿಕ್ಕ ಮುತ್ತಿನ ಉಡುಗೊರೆಯ ಮತ್ತಿನಲ್ಲಿಯೇ ಇದ್ದ. ಬಹಳ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ. ಅವಳನ್ನೇ ಮೈಮರೆತು ನೋಡುತ್ತಾ ಉಳಿದು ಬಿಟ್ಟ. ಅವನ ಈ ನೋಟವೇ ಅವಳನ್ನು ಹೈರಾಣಾಗಿಸುವುದು. ಯಾವಾಗಲೂ ಮೋಹಕ ನೋಟ. ಏನೋ ಹೇಳುತ್ತಿರುವಂತೆ ಭಾಸವಾಗುವುದು ಅವಳಿಗೆ. ನಾನೆಲ್ಲಿದ್ದೀನಿ? ನೀವ್ಯಾಕೆ ಇಲ್ಲಿರೋದು? ಏನಾಗೈತೆ ನನಗೆ? ಯಾಕೆ ಹೆಂಗೆ ಸೂಜಿ ಸುಚ್ಚವ್ರೆ ಕೈಗೆ? ಅವನ ನೋಟ ತಪ್ಪಿಸುತ್ತಾ ಬಡಬಡನೆ ಪ್ರಶ್ನಿಸಿದಳು. ಕೆಂಪಾಗಿತ್ತು ಅವಳ ದುಂಡು ಕೆನ್ನೆಗಳು. ಅವನ ನೋಟದ ತೀವ್ರತೆಗೆ ಆ ಸಮಯದಲ್ಲೂ ಸಹ ಅವಳ ಈ ರೀತಿಯ ವರ್ತನೆ ಅವನಿಗೆ ಬಹಳ ಮೋಹಕವೆನಿಸಿತು. ತನ್ನನ್ನು ನೋಡಿ ಕೆಂಪಾಗಿ ಬಿಡುವ ಅವಳ ಸುಂದರ ವದನ, ಗಾಬರಿಯಿಂದ ತನ್ನ ನೋಟ ತಪ್ಪಿಸುವ ಅವಳ ರೀತಿ, ಭಯದಿಂದಲೋ ನಾಚಿಕೆಯಿಂದಲೋ ಗಾಬರಿಯಿಂದಲೋ ತನ್ನನ್ನು ನೋಡದೆ ತಲೆ ಬಗ್ಗಿಸಿ ಮಾತನಾಡುವ ಅವಳ ರೂಪ, ಎಲ್ಲವೂ ಅವನನ್ನು ಮತ್ತೆ ಮತ್ತೆ ಮೈಮರೆಸುವಂತೆ ಮಾಡಿಬಿಡುತ್ತದೆ. ಆಗಲೂ ತನ್ನ ಮೇಲಿನ ನೋಟ ಸರಿಸದೆ ತನ್ನನ್ನೇ ಮೋಹಕವಾಗಿ ದಿಟ್ಟಿಸುತ್ತಿದ್ದವನನ್ನು ಕಂಡು ಸಣ್ಣದಾಗಿ ಕಂಪಿಸಿದಳು ಪ್ರಾರ್ಥನಾ. ಏನೋ ಅರಿಯದ ಕಂಪನ ಅವಳಿಗೆ. ಆ ನೋಟದಲ್ಲಿ ಯಾವ ಭಾವವಿದೆ ಅವಳ ಅರಿವಿಗೂ ನಿಲುಕುತ್ತಿಲ್ಲ ಅದು. ಆದರೆ ಏನೋ ಇದೆ ಅವನ ನೋಟದಲ್ಲಿ. ಅದು ತನಗೂ ಆಪ್ಯಾಯಮಾನವಾಗಿದೆ. ಆದರೂ ಇವರು ಯಾಕಿಲ್ಲವ್ರೆ? ನಾನು ಎಲ್ಲಿವ್ನಿ? ಇವರೇ ಅಲ್ವಾ ನನ್ನ ದೂರ ಇರು ನನ್ನಿಂದ ಅಂದೋರು. ಮತ್ತ್ಯಾಕೆ ನನ್ನ ಹತ್ರ ಕೂತವ್ರೆ? ನಿನ್ನೆ ನಡೆದಿದ್ದೆಲ್ಲವೂ ಮತ್ತೆ ಕಣ್ಮುಂದೆ ಬಂದು ಮೈಯಲ್ಲಿನ ರಕ್ತವೆಲ್ಲ ಮುಖಕ್ಕೆ ನುಗ್ಗಿದ ಹಾಗೆ ಕೆಂಪಾಗಿ ಬಿಟ್ಟಳು ಪ್ರಾರ್ಥನಾ. ಹೀಗೆಲ್ಲ ಇವರು ನನ್ನ ಮುಖನ ನೋಡ್ತಾ ಇದ್ದರೆ ಹೆಂಗೆಂಗೋ ಆಯ್ತಾ ಇದೆ ನನಗೆ. ಕೈಕಾಲೆಲ್ಲ ನಡುಗ್ತಾ ಇದೆ. ಉಸಿರಾಡೋಕ್ಕೂ ಕಷ್ಟ ಆಯ್ತಾ ಇದೆ ನನಗೆ. ಈ ವಯ್ಯ ಮೇಘನಾ ಮೇಡಮ್ನ ಪ್ರೀತಿಸ್ತಾ ಅವರಲ್ವಾ? ಹೀಗೆಲ್ಲ ನನ್ನ ಜೊತೆಗೆ ಇವರು ಇರೋದನ್ನೇನಾದರೂ ಮೇಘನಾ ಮೇಡಮ್ ನೋಡಿದ್ರೆ ಅಷ್ಟೇ ಇವ್ರ ಕತೆ. ಏನು ಮಾಡಲಿ ನಾನೀಗ? ಭಗವಂತ. ಮೇಲೆ ನೋಡಿದಳು. ಈ ಮಮ್ಮಿ ಎಲ್ಲೋಗವಳೆ? ಹೆಂಗಪ್ಪ ಈ ವಯ್ಯಂತಾವು ಕೇಳೋದು? ಸರ್
ಈಗ ಎಚ್ಚೆತ್ತ ಶರಶ್ಚಂದ್ರ ಅವಳ ಮುಖದ ಮೇಲಿಂದ ತನ್ನ ದೃಷ್ಟಿ ಕಿತ್ತು ಅವಳಿಗೆ ಬೆನ್ನು ಹಾಕಿ ನಿಂತುಬಿಟ್ಟ. ರಂಗಜ್ಜ ಹೇಳಿದ್ದನ್ನೆಲ್ಲ ಕೇಳಿದ ಅನೀಶ್, ಒಂದು ನಿಮಿಷ ರಂಗಜ್ಜ, ಏನಂದ್ರಿ ನೀವು? ನಿಮ್ಮ ಪುಟ್ಟಮ್ಮ ಎಲ್ಲಿರೋದು? ಅದೇ ಅನಿ, ನಮ್ಮ ಚಂದ್ರು ಹಾಸ್ಟೆಲ್ ಐತಲ್ಲ ಕಾಲೇಜ್ದು, ಅಲ್ಲೇ ಇರೋದಂತೆ. ಹಾಂ, ಇದೇ ಇರಬೇಕು ವಿಷಯ. ಏನೋ ಹೊಳೆದಂತಾಯಿತು ಅನೀಶ್ಗೆ. ಥಟ್ಟನೆ ಏನೋ ಹೊಳೆದಂತಾಗಿ ಮೇಲೆದ್ದ ಅನೀಶ್, ರಂಗಜ್ಜ ಈಗ ಬಂದ್ಬಿಡ್ತೀನಿ, ಕೆಲಸ ಇದೆ ಸ್ವಲ್ಪ, ಹೊರಗಡೆ ಹೋಗಿ ಬರ್ತೀನಿ ಅಂದಂಗೆ ನಿಮ್ಮ ಪುಟ್ಟಮ್ಮನ ಹೆಸರು ಏನಂದ್ರಿ? ಅದು ಯೋಚಿಸಿದ ಸ್ವಲ್ಪ. ಹಾಂ, ಪ್ರಾರ್ಥನಾ ಅಂದಂಗಿತ್ತು ಅಂದರು ರಂಗಜ್ಜ. ಪ್ರಾರ್ಥನಾ, ನೈಸ್ ನೇಮ್, ಬರ್ತೀನಿ ಬೇಗ ಎಂದು ಹೊರಟ ಅನೀಶ್. ಹೀಗೆ ಅವಳ ಮುಖದ ಮುಂದೆಯೇ ಇದ್ದರೆ ತನ್ನಿಂದ ಇನ್ನೊಂದು ಸಲ ಅನಾಹುತ ಆಗುವುದರಲ್ಲಿ ಅನುಮಾನವೇ ಇಲ್ಲ ಎನಿಸಿಬಿಟ್ಟಿತ್ತು ಶರಶ್ಚಂದ್ರನಿಗೆ. ಛೇ, ಏನಾಗಿದೆ ನನಗೆ? ಏನಾಗ್ತಾ ಇದೆ? ತನ್ನ ಬಲಹೀನತೆಯ ಬಗ್ಗೆ ಖೇದವಾಯಿತು ಅವನಿಗೆ. ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ತನ್ನಿಂದಾದ ಸರ್ವ ಪ್ರಯತ್ನವನ್ನೂ ಮಾಡುತ್ತಿದ್ದ ಶರಶ್ಚಂದ್ರ. ಆದರೂ ಪದೇ ಪದೇ ಸೋಲುತ್ತಿದ್ದ. ಒಂದು ಕೈಯಿಂದ ತನ್ನ ಕೂದಲನ್ನು ಮೇಲೇರಿಸಿ ಹಣೆ ನೀವಿಕೊಂಡ. ಅವಳು ಮತ್ತೇನೋ ಕೇಳುವುದಕ್ಕೆ ಮುನ್ನವೇ ತಾನೇ ಮಾತನಾಡಿದ ಶರಶ್ಚಂದ್ರ. ನಿಮಗೆ ತುಂಬ ಜ್ವರ ಇತ್ತು ಪ್ರಾರ್ಥನಾ, ನಿಮ್ಮ ಫ್ರೆಂಡ್ ಕಾಲ್ ಮಾಡಿ ಹೇಳಿದರು ನನಗೆ. ಸೊ ನಿಮ್ಮನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. ಅಪೋಲೋ ಹಾಸ್ಪಿಟಲಲ್ಲಿದ್ದೀರಾ ಇವಾಗ ನೀವು ಎಂದ ಕಷ್ಟಪಟ್ಟು ತನ್ನ ಧ್ವನಿ ನಡುಗುವುದನ್ನು ತಡೆದು. ಯಪ್ಪ, ಆಸ್ಪತ್ರೆನಾ ಇದು? ನಾನಿರಕ್ಕಿಲ್ಲ ಇಲ್ಲಿ, ನನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ, ನಂಗಿವೆಲ್ಲ ಆಗ್ಬರಕ್ಕಿಲ್ಲ. ಮಮ್ಮಿಯಲ್ಲಿ ಒಂದೇ ಸಮ ಬಡಬಡಿಸಿದಳು. ಅವಳಿಗೆ ಮೊದಲಿನಿಂದಲೂ ಹಾಸ್ಪಿಟಲ್ ಅಂದರೆ ಒಂದು ರೀತಿಯ ಭಯ. ಈಗ ಅನಿವಾರ್ಯವಾಗಿ ಅವಳ ಕಡೆ ತಿರುಗಿದ ಶರಶ್ಚಂದ್ರ. ಕಾರಿನಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದ ಅನೀಶ್. ಈ ಹುಡುಗಿಯೇ ಇರಬಹುದೇ ಅವನ ಈಗಿನ ಮನಸ್ಥಿತಿಗೆ ಕಾರಣ? ಅವಳಿಗೇ ಇರಬಹುದೇ ಈಗ ಆರೋಗ್ಯ ಕೆಟ್ಟಿರುವುದು? ಅವನು ನನಗೆ ಹೇಳಿದ್ದನಲ್ಲವೇ ಹಾಸ್ಟೆಲ್ನಲ್ಲಿ ಯಾರಿಗೋ ಆರೋಗ್ಯ ಸರಿಯಿಲ್ಲ ಅಂತ? ಅವನು ನನಗೆ ಹೇಳಿದ್ದನಲ್ಲವೇ ಆರೋಗ್ಯ ಸರಿಯಿಲ್ಲ ಯಾರಿಗೋ ಅಂತ? ಪುಟ್ಟಮ್ಮ ಇರುವುದು ಹಾಸ್ಟೆಲಲ್ಲೇ ಅಲ್ಲವೇ? ಬೇರೆ ಯಾರೋ ಆಗಿದ್ದರೆ ಸ್ವತಃ ಅವನೇ ಯಾಕೆ ಕರೆದುಕೊಂಡು ಹೋಗುತ್ತಿದ್ದ ಹಾಸ್ಪಿಟಲ್ಗೆ? ಬೇರೆ ಯಾರನ್ನಾದರೂ ಕಳುಹಿಸುತ್ತಿರಲಿಲ್ಲವೇ? ಅದೂ ಅಲ್ಲದೆ ಇನ್ನೂ ಅಲ್ಲೇ ಇದ್ದಾನೆ. ಯಾರೋ ಬಹಳ ಹತ್ತಿರದವರೇ ಇರುತ್ತಾರೆ ಅಲ್ಲಿ ಅಡ್ಮಿಟ್ ಆಗಿರುವವರು. ನನ್ನ ಊಹೆ ಸರಿಯಾಗಿದ್ದರೆ ಅದು ಆ ಹುಡುಗಿಯೇ ಆಗಿರುತ್ತಾಳೆ. ಯಾವುದಕ್ಕೂ ನಾನು ಹೋಗುತ್ತಿದ್ದೇನಲ್ಲ ಈಗ, ನೋಡಿಯೇ ಬಿಡೋಣ. ಆದರೆ ಅವಳೇ ಇವನ ಸ್ಥಿತಿಗೆ ಕಾರಣ ಆಗಿರಲಾರಳು. ಯಾಕೆಂದರೆ ರಂಗಜ್ಜ ಹೇಳಿದ ಪ್ರಕಾರ ಅವಳು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ, ಓದುತ್ತಿದ್ದಾಳೆ ಇನ್ನೂ ಕೂಡ. ಹೇಗೆ ಚಂದ್ರು ಅವಳಿಗೆ ಮನಸೋಲಲು ಸಾಧ್ಯ? ಅವನಂತಹ ಗಂಡಸು ಅಷ್ಟು ಚಿಕ್ಕ ಹುಡುಗಿಯನ್ನು ಬಯಸಲು ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ? ಬಯಕೆಗೆ, ಪ್ರೀತಿಗೆ ವಯಸ್ಸಿನ ಮಿತಿ ಇದೆಯೇ? ಯಾಕಾಗಿರಬಾರದು? ಅವನೂ ಮನುಷ್ಯನೇ ತಾನೇ. ಅವನಿಗೂ ಒಂದು ಮನಸ್ಸಿಲ್ಲವೇ? ಅವನಿಗೂ ಬಯಕೆಗಳು ಇರುವುದಿಲ್ಲವೇ? ಅವನಿಗೂ ಒಂದು ಸಂಗಾತಿಯ ಅಗತ್ಯವಿಲ್ಲವೇ? ಒಂದು ವೇಳೆ ಹಾಗೇ ಆಗಿದ್ದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ. ಗೆಳೆಯನ ಜೀವನ ಒಂದು ಹಂತಕ್ಕೆ ಬಂದೇ ಬಿಟ್ಟಷ್ಟು ಸಂತಸವಾಯಿತು ಅವನಿಗೆ. ನಾನು ಒಯ್ತೀನಿ, ನಾನಿರಕ್ಕಿಲ್ಲ, ಮಮ್ಮಿ ಎಲ್ಲಿ ಎಂದು ಬಡಬಡಿಸುತ್ತಿದ್ದಳು ಪ್ರಾರ್ಥನಾ. ಅವಳಿಗೆ ಬೆನ್ನು ಹಾಕಿ ನಿಂತವನು ಅನಿವಾರ್ಯವಾಗಿ ಈಗ ಅವಳ ಕಡೆ ತಿರುಗಿದ ಶರಶ್ಚಂದ್ರ. ಕೈಗೆ ಹಾಕಿದ್ದ ಸೂಜಿಯನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ಕೈಯಿಂದ ಸಣ್ಣದಾಗಿ ರಕ್ತ ಜಿನುಗಲು ಪ್ರಾರಂಭವಾಗಿತ್ತು. ನೋಡಿ ಗಾಬರಿಯಿಂದ ಅವಳ ಬಳಿಗೆ ಓಡಿದ ಶರಶ್ಚಂದ್ರ. ಏನು ಮಾಡ್ತಾ ಇದೀಯಾ ಅಪ್ಪು? ಕೈ ನೋಡು, ಹೆಂಗೆ ರಕ್ತ ಬರ್ತಾ ಇದೆ. ಛೇ! ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ ಶರಶ್ಚಂದ್ರ. ಅವಳು ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡಿದಳು. ಏನಂತ ಕರೆದ್ರು ಈಗ ಈ ವಯ್ಯ ನನ್ನ? ಅಪ್ಪು ಅಂತನಾ? ನನ್ನ ಹಂಗೆ ಕರೆದ್ರ ಇವರು? ಯಾಕೆ ಯಾರೋ ಅಂತ ಅನ್ಕೊಂಬಿಟ್ಟವ್ರೆ ಅನ್ನಿಸ್ತದೆ ನನ್ನ. ಅವರ ಮೇಘನಾ ಮೇಡಮ್ ಅನ್ಕೊಂಡಿರ್ಬೇಕು, ಅದಕ್ಕೆಯಾ ಹಿಂಗೆಲ್ಲ ಕರಿತಾವ್ರೆ ಅನ್ನಿಸ್ತದೆ. ಇಲ್ಲ ಅಂದಿದ್ರೆ ನನ್ನ ದೂರ ಇರು ನನ್ನಿಂದ ಅಂದವರು ಇವರೇ ತಾನೇ. ಮತ್ತ್ಯಾಕೆ ಬತ್ತಿದ್ರು ನಂತಾವು? ಥತ್, ಏನೂ ಅರ್ಥನೇ ಆಯ್ತಿಲ್ಲ ನನ್ನ ಬುದ್ಧಿಗೆ. ಅವನ ಮುಖವನ್ನೇ ನೋಡುತ್ತಿದ್ದಳು. ಅವನು ತಲೆ ಬಗ್ಗಿಸಿ ಅವಳ ಕೈಯಿಂದ ಜಿನುಗುತ್ತಿದ್ದ ರಕ್ತವನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದ. ಅವನ ಹಣೆಯ ಮೇಲೆಲ್ಲ ಅಲೆಯಾದ ಕೆಂಚುಗೂದಲು ಹರಡಿಕೊಂಡಿತ್ತು. ಕುರುಚಲು ಗಡ್ಡ, ಮೀಸೆ ಅವನ ಮುಖದ ಅಂದವನ್ನು ಇನ್ನೂ ಹೆಚ್ಚಿಸಿತ್ತು. ಅವನ ಜೇನುಕಂಗಳು ಕೊಂಚ ಕೆಂಬಣ್ಣಕ್ಕೆ ತಿರುಗಿದ್ದವು. ತುಂಬ ಸುಸ್ತಾದಂತಿದ್ದ. ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಪ್ರಾರ್ಥನಾ. ಅವನ ಹಣೆಯ ಮೇಲೆ ಹರಡಿಕೊಂಡಿದ್ದ ಕೂದಲನ್ನು ಮೇಲೆ ಸರಿಸುವ ಆಸೆಯಾಗಿತ್ತು ಅವಳಿಗೆ.
ಅವಳಿಗೆ ಅರಿವಿಲ್ಲದೆಯೇ ಅವಳ ಕೈ ಮುಂದೆ ಬಂತು. ತಲೆ ಎತ್ತಿ ಅವಳನ್ನು ನೋಡಿದ ಶರಶ್ಚಂದ್ರ ಎಚ್ಚೆತ್ತು ಥಟ್ಟನೆ ಕೈ ಹಿಂದಕ್ಕೆ ತೆಗೆದುಕೊಂಡಳು ಪ್ರಾರ್ಥನಾ.